ಅಧಮ ಮಾನವನಾಗಿ ಅಥವಾ ಪ್ರಾಣಿಯಾಗಿ ಅಥವಾ ಏನೋ ಆಗಿ ಅವತರಿಸಲಿಕ್ಕೆ ಸಾಧ್ಯತೆ ಇಲ್ಲ. ಏಕೆ ಅಂದ್ರೆ ಅವನು ಎಲ್ಲಿದ್ದನೋ ಅಲ್ಲಿಂದಲೇ ಎಲ್ಲ ಆಜ್ಞೆಗಳು ಮಾಡುವಂತಹ ಶಕ್ತಿ ಅವನಿಗಿರುವಾಗ ಅವನಿಗೆ ನಮ್ಮಂತಹ ರೂಪ ಏನದ ಧರಿಸ್ಕೊಂಡು ಬರ್ಲಿಕ್ಕೆ ಯಾವ ಅವಶ್ಯಕತೆಯೂ ಇಲ್ಲ. ಅಂದರೆ ಸೋದ ಬಾಂಧವರೇ, ಮನುಜ ನಮ್ಮಂತೆ ದೇವರಿದ್ದಾನೆ ಅಂತ ಕಲ್ಪಿಸಿಕೊಳ್ಳೋದು ಇದು ನಿಜವಾಗಿಲೂ ಮೋಡತನ. ಭಗವದ್ಗೀತೆ ಹೇಳುತ್ತೆ 9ನೇ ಅಧ್ಯಾಯದ 11 ಮತ್ತು 12ನೇ ಶ್ಲೋಕವನ್ನು ನೋಡಿದಾಗ, ಮೋಘಾಶ ಮೋಘ ಕರ್ಮಣೋ ಮೋಘ ಜ್ಞಾನ ವಿಚೇತಸ ರಕ್ಷಸಿ ಮಾಸುರಿಂ ಚೈವ ಪ್ರಕೃತಿಂ ಮೋಹಿನಿಂ ಶ್ರಿತ. ಇದಕ್ಕೆ ಮೊದಲು ಒಂದು ಸೂಕ್ತ ಬರುತ್ತೆ. ಅವಜಾನಂತಿಮ ಮೂಢ ಮನುಷ್ಯಂ ತನುಮಾಶ್ರಿತಂ ಪರಂಭಾವಮಾಜಾನಂತೋ ಮಂಭೂತ ಮಹೇಶ್ವರಂ. ಯಾರು ನನ್ನನ್ನು ಮಾನವನಂತೆ ಭೌತಿಕ ದೇಹ ಉಳ್ಳವನೆಂದು ವಾದಿಸುತ್ತಾರೋ ನಿಜವಾಗಿ ನನ್ನನ್ನು ಅವಮಾನಿಸುತ್ತಾರೆ. ಅವರ ಜ್ಞಾನ ಅಲ್ಪ ಜ್ಞಾನವಾಗಿದೆ, ಅವರು ಜ್ಞಾನಿಗಳಲ್ಲ. ಮೋಘಾಶ ಮೋಘ ಕರ್ಮಣೋ ಮೋಘ ಜ್ಞಾನ ವಿಚೇತಸ, ಅವರ ಜ್ಞಾನ ಪರಿಪೂರ್ಣ ಜ್ಞಾನವಲ್ಲ. ಆ ಅವಿವೇಕಿಗಳೇನದರ ಅಂತಂದ್ರೆ ನನ್ನ ಮಾಯಾ ಶಕ್ತಿಗೆ ಅರಿಯದೆ, ನನ್ನನ್ನು ತಿಳಿಯದೆ ಅವರೇನದ ಅಂತಂದ್ರೆ ಆರಾಧಿಸಿ ನನ್ನನ್ನು ಅವಮಾನಿಸುತ್ತಾರೆ. ಅವರ ಪ್ರಾರ್ಥನೆ, ಅವರ ಪುಣ್ಯ ಕಾರ್ಯಗಳು ನನ್ನಲ್ಲಿ ಸಲ್ಲುವುದಿಲ್ಲ ಅಂತ ಭಗವದ್ಗೀತೆ ಹೇಳುತ್ತೆ. ಯಾಕೆ ಸಲ್ಲಂಗಿಲ್ಲ ಅಂತಂದ್ರೆ ದೇವರನ್ನ ಮೊದಲು ಕಂಡುಕೊಂಡು ಪುಣ್ಯ ಕಾರ್ಯ ಮಾಡಿದ್ರೆ ದೇವರಿಗಾಗಿ ಪುಣ್ಯ ಕಾರ್ಯ ಮಾಡ್ತಾ ಇದ್ದಾರೆ ಅಂತ ಅನಿಸ್ತು. ದೇವರನ್ನ ಕಂಡುಕೊಳ್ಳೋದ್ರಲ್ಲಿ ವಿಫಲ ಆದಂತ ಮನುಷ್ಯ ಪುಣ್ಯ ಕಾರ್ಯ ಮಾಡಿದ್ರೆ ಜನರು ಮೆಚ್ಚಲಿ, ಹೊಗಳ್ಳಿ, ಇವ ದಾನಿ ಇದ್ದಾನೆ, ಇವನೇನದ ಅಂತಂದ್ರೆ ಮನುಷ್ಯರಿಗೆ ಒಳ್ಳೆ ಮಾಡವನಿದ್ದಾನೆ, ಇವನ್ ಹೆಸರು ಪೇಪರ್ದಾಗ ಬರಲ್ಲ, ಜನ ಅಂದ್ರೆ ಅವನಿಗೆ ಶಾಬಾಜ್ಗೆ ಕೊಡಲಿ ಅಂತ ಏನಾದರೂ ಅವನ ಅನಿಸಿಕೆ ಇರಬಹುದು ಅಂತ. ದೇವರಿಗಾಗಿ ಕೆಲಸ ಮಾಡ್ತಕ್ಕಂಥವನಿಗೆ ಇದು ಯಾವುದು ಬೇಕಾಗಿಲ್ಲ. ಸೃಷ್ಟಿಕರ್ತನಿಗೆ ಸಂತುಷ್ಟಪಡಿಸ ಜಗತ್ತು ನೋಡಲಿ ಅವನು ಒಳ್ಳೆ ಕೆಲಸಗಳನ್ನು ಮಾಡ್ತಾನೆ. ಅಂದರೆ ಸೋದರ ಬಾಂಧವರೇ, ದೇವರು ಮಾನವನಂತೆ ಭೌತಿಕ ದೇಹ ಉಳ್ಳ ಮತ್ತೆ ಯಾವ ರೀತಿ ಇದ್ದಾನೆ ವೇದ ಹೇಳುತ್ತೆ. ಅತ ಸತ್ಯ ಪ್ರತಿಮಾ ಅಸ್ತಿ ಯಸ್ಯ ನಾಮ ಮಹದಸ್ಯ. ಯಾವನಿಗೆ ಆಕಾರವೇ ಇಲ್ಲ, ಅವನ ಆಕಾರವನ್ನು ಕಲ್ಪಿಸಿ ಪೂಜಿಸುವುದೆಂತೂ ಅವನು ನಿರಾಕಾರನು. ಜಗತ್ತಿನ ಯಾವ ಕಣ್ಣು ಅವನನ್ನು ನೋಡಲಿಲ್ಲ ಇಲ್ಲಿವರೆಗೆ, ಮತ್ತು ಪ್ರಳಯದವರೆಗೆ ನೋಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಯಾವಾಗ ಈ ಜಗತ್ತಿನ ಯಾವ ಕಣ್ಣು ನೋಡಲಿಲ್ಲ ಅಂದ ಮೇಲೆ ಅವನನ್ನ ಕಲ್ಲಿನಲ್ಲಿ ಕೆತ್ತುವುದಾಗಲಿ ಅಥವಾ ಅವನ ಚಿತ್ರವನ್ನು ತೆಗೆಯುವುದಾಗಲಿ ಇದು ಬರೀ ಕಾಲ್ಪನಿಕ. ಅಂದ್ರೆ ಅವನು ನಿರಾಕಾರನು, ಅವನಿಗೆ ಯಾರು ನೋಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಅಂದ್ರೆ ದೇವರು ನಿರಾಕಾರನಾಗಿದ್ದಾನೆ, ನಮ್ಮಂತೆ ಭೌತಿಕ ದೇಹವುಳ್ಳವನಲ್ಲ. ದೇವನಿದ್ದಾನೆ. ನಾನಾ ಗ್ರಂಥಗಳನ್ನು ನೋಡಿದಾಗ, ಬೈಬಲ್ ಅನ್ನು ನೋಡಿದಾಗ, ಬೈಬಲ್ನಲ್ಲಿಯೂ ಕೂಡ ಧರ್ಮೋಪದೇಶ ಕಾಂಡದ 6ನೇ ಅಧ್ಯಾಯ 4ನೇ ಸೂಕ್ತ ಹೇಳುತ್ತೆ, ನಿನ್ನ ದೇವರಾದ ಸರ್ವೇಶ್ವರ ಸ್ವಾಮಿ ಒಬ್ಬನೇ ದೇವರು ಅಂತ ಹೇಳುತ್ತೆ. ಎಲ್ಲಾ ಈಗ ಗ್ರಂಥಗಳು ದೇವನೊಬ್ಬನಂತ ಹೇಳ್ತಾ ಇದೆ. ಬಸವಣ್ಣವರ ವಚನ ಸಾಹಿತ್ಯದಲ್ಲಿ ಒಂದಲ್ಲ 100 ವಚನಗಳಿವೆ. ದೇವರು ಇಬ್ಬರು